ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಮೊದಲಿಗೆ ಆರ್ಪಿನ ಹುಡ್ಕೊಂಡು ಭಾರ್ಗವಿ ಅವನಿರೋ ಜಾಗಕ್ಕೇನೆ ಬರ್ತಾಳೆ. ಆಗ ಆರ್ಪಿ ಇದೋನು, ಅರೆ ಮೇಡಮ್ ಇದೇನಿದು, ಎಷ್ಟು ದಿನ ನಾನು ನಿಮ್ಮನ್ನು ಹುಡ್ಕೊಂಡು ನೀವಿರೋ ಜಾಗಕ್ಕೆ ಬರ್ತಿದ್ದೆ, ಆದರೆ ಇವತ್ತು ನೀವೇ ನನ್ನ ಹುಡ್ಕೊಂಡು ಬಂದ್ಬಿಟ್ಟಿದ್ದೀರಾ, ವಾಟ್ ಅ ಸರ್ಪ್ರೈಸ್, ಏನು ವಿಷಯ ಅಂತ ಆರ್ಪಿ ಕೇಳಿದಾಗ ಭಾರ್ಗವಿ ಇದ್ದೋಳು, ಇಲ್ಲಿ ಮಾತಾಡೋ ಅರ್ಹತೆ ಇರೋದು ನನಗೊಬ್ಳಿಗೆ ಮಾತ್ರ, ನಿನಗೆ ಒಂದು ಕೆಲಸ ವಹಿಸಿದೆ ಅದಿನ್ನೂ ಆಗೇ ಇಲ್ಲ ಅಂತ ಭಾರ್ಗವಿ ಕೇಳಿದಾಗ ಆರ್ಪಿ ಅಲ್ಲ ಮೇಡಮ್ ಅದು ನಾನು ಅಂತ ಏನೋ ಹೇಳಕ್ ಹೋಗ್ತಾನೆ. ಆಗ ಭಾರ್ಗವಿ ಅರ್ಧಕ್ಕೆ ತಡೆದು, ಸೀತಾ ಅವಳಿಗೆ ಮುಂಚೆನೇ ಗೊತ್ತು ಅಂತ ಅನಂತಲಕ್ಷ್ಮಿ ಬಾಯ್ ಬಿಡ್ತಿಲ್ಲ, ಅನಂತಲಕ್ಷ್ಮಿನೇ ಡೆಲಿವರಿ ಮಾಡಿಸಿದ್ದು ಅಂತ ಸೀತಾ ಬಾಯ್ ಬಿಡ್ತಾ ಇಲ್ಲ. ಸಿಹಿ ಹುಟ್ಟಿನ ರಹಸ್ಯ ಏನು ಅಂತ ನನಗೆ ಗೊತ್ತಾಗಬೇಕು, ಸಿಹಿ ತಂದೆ ಯಾರು ಅಂತ ನನಗೆ ಗೊತ್ತಾಗಬೇಕು, ನನಗೆ ಸೀತಾನ ಹಿಸ್ಟ್ರಿಯ ಪ್ರತಿಯೊಂದು ಡೀಟೇಲ್ಸು ಬೇಕು, ಅದು ನನಗೆ ಹೇಗೆ ಹುಡುಕ್ತೀಯಾ, ಏನು ಮಾಡ್ತೀಯಾ, ನನಗದು ಬೇಕಾಗಿಲ್ಲ. ಹಾಗಂತ ಭಾರ್ಗವಿ ಇದ್ದವಳು ರುದ್ರಪ್ರತಾಪ್ ಫೋನಿಗೆ ಒಂದು ಮನಿ ಟ್ರಾನ್ಸಾಕ್ಷನ್ ಮಾಡ್ತಾಳೆ. ಆಗ ರುದ್ರಪ್ರತಾಪ್ ರಿಸೀವ್ಡ್ ಅಂತ ಹೇಳ್ತಾನೆ. ಮತ್ತೆ ಭಾರ್ಗವಿ ಇದ್ದವಳು, ನಿನಗೆ ಹಣದ ಅವಶ್ಯಕತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಸೀತಾಳ ಹಿಸ್ಟ್ರಿಯ ಪ್ರತಿಯೊಂದು ಡೀಟೇಲ್ಸು ಅವಶ್ಯಕತೆ ಇದೆ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ರುದ್ರಪ್ರತಾಪ್ ಇದ್ದವನು, ಇವರೇ ನನ್ನ ಬಲಗೈ ಬಂಟ ಅನ್ಕೊಂಡ್ಬಿಟ್ಟಿದಾರಾ ಹೇಗೆ, ನಾನು ಇಷ್ಟೆಲ್ಲ ಮಾಡೋದ್ರಿಂದ ನನಗೆ ಏನು ಸಿಗತ್ತೆ, ಇವರೇ ನನಗೆ ಸೀತಾ ಕೊಡಿಸ್ತಾರಾ ಇಲ್ವಲ್ಲ ಅಂತ ಅವನಿಗೊಬ್ನಿಗೊಬ್ನೇ ಮಾತಾಡ್ಕೋತಾ ನಿಂತ್ಕೊಂಡಿರ್ತಾನೆ. ಇನ್ನು ಈ ಕಡೆ ಪ್ರಿಯಾ ಮತ್ತು ಅಶೋಕ್ ಇಬ್ಬರು ಟ್ರಿಪ್ಗಂತ ಹೊರಟಿರ್ತಾರೆ. ಒಂದು ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಬರ್ತಾರೆ. ಆಗ ಪ್ರಿಯಾ ಇದ್ದಳು, ದೇವ್ರೆ ಈ ಟ್ರಿಪ್ ಮುಗಿಯೋರೊಳಗೆ ನನ್ನ ಕಿವಿಗೊಂದು ಗುಡ್ ನ್ಯೂಸ್ ಹಾಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತಾ ಬರ್ತಾಳೆ. ನಾನು ಕೇಳೋಕ್ಕಿಂತ ಮುಂಚೆನೇ ಎಲ್ಲನೂ ಕೊಟ್ಬಿಟ್ಟಿದ್ಯಾ, ನಾನಿನ್ನೇನು ಕೇಳಿದೆ, ನನಗೊಂದು ಮಗು ಕೊಟ್ಬಿಡು ಸಾಕು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೋತಾಳೆ. ಆಗ ಅಶೋಕ್ ಇದ್ದವನು, ಮುದ್ದು ಇಲ್ಲೂ ಮಗು ವಿಷಯ ತಂದ್ಯಾ, ನಾವು ಮನೆ ಆಫೀಸು ಎಲ್ಲ ಬಿಟ್ಟು ಇಲ್ಲಿ ಟ್ರಿಪ್ ಮಾಡ್ತಾ ಇದ್ರೆ ಇಲ್ಲೂ ಆ ಮಗು ವಿಷಯ ಬೇಕಾ ಅಂತ ಅಶೋಕ್ ಹೇಳಿದಾಗ ಪ್ರಿಯ ಇದ್ದಳು, ತಪ್ಪೇನಿದೆ ಅಶೋಕ್ ಅಂತ ಕೇಳಿದಾಗ ಅಶೋಕ್, ತಪ್ಪೇನಿಲ್ಲ ನೋಡು, ಕೊಡೋದು ಬಿಡೋದು ಅವನಿಗೆ ಬಿಟ್ಟಿದ್ದು, ಅವ್ನು ಕೊಡ್ತಾನೆ ಬಿಡು, ನಮ್ಮ ಹತ್ರ ಇರೋದು ಈ ಕ್ಷಣ ಮಾತ್ರ, ಇದನ್ನ ಎಂಜಾಯ್ ಮಾಡೋಣ, ಇಲ್ಲಿ ಗಾಳಿ ಜಾಸ್ತಿ ಇದೆ ಬಾ ಹೋಗೋಣ ಅಂತ ಅಶೋಕ್ ಕರೆದಾಗ ಪ್ರಿಯಾ, ಗಾಳಿ ಏನಿಲ್ಲ, ಇಲ್ಲಿನ ವೆದರ್ ಸಕ್ಕತ್ತಾಗಿದೆ, ನಾನು ನಿಜವಾಗ್ಲೂ ಈ ವೆದರ್ನ ಇಷ್ಟಪಡ್ತೀನಿ ಅಂತ ಹೇಳಿ ಎಂಜಾಯ್ ಮಾಡಬೇಕಾದ್ರೆ ಅಶೋಕ್ ಇದನ್ನು ನೆಗಡಿ ಆಗತ್ತೆ ಮುದ್ದು ಅಂತ ಹೇಳ್ತಾನೆ. ಆಗ ಅಯ್ಯೋ ನೀವೇ ನನ್ನ ಒಳ್ಳೆ ಪೇಷಂಟ್ ಥರ ಟ್ರೀಟ್ ಮಾಡ್ತಿದ್ದೀರಲ್ಲ, ನಿಮ್ಮನ್ನ ನೋಡ್ತಿದ್ರೆ ಹಾಲು ಜೇನು ರಾಜ್ಕುಮಾರಿ ನೆನಪಾಗತ್ತೆ ನನಗೆ, ಹಾಲು ಜೇನು ಅದಿತಿ ಥರ ನಾನು ಸದ್ಯದಲ್ಲೇ ಗೊಟ್ಟಕ್ಕನಲ್ಲ ತಾನೇ ಅಂತ ಪ್ರಿಯಾ ಹೇಳಿದಾಗ ಅಶೋಕ್ ಹಂಗೆ ತುಂಬಾನೇ ದುಃಖ ಬರುತ್ತೆ. ಇನ್ನು ಈ ಕಡೆ ಶ್ಯಾಮ್ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಭಾರ್ಗವಿ ಅಲ್ಲಿಗೆ ಟೀ ತೊಗೊಂಡು ಬರ್ತಾಳೆ. ಶ್ಯಾಮ್ ಬ್ಯುಸಿನಾ ಅಂತ ಕೇಳ್ತಾಳೆ. ಹಾಗೇನಿಲ್ಲ ಅತ್ತೆ ಅಂತ ಹೇಳ್ತಾನೆ. ಆಗ ಟೀ ತಗೋ ಅಂತ ಭಾರ್ಗವಿ ಕೊಟ್ಟಾಗ ಶ್ಯಾಮ್ ಇದ್ದನು, ಈ ಟೈಮಲ್ಲಿ ಈ ಟೀ ಬೇಕಿತ್ತು ಅಂತ ಟೀನ ಕುಡಿತಾನೆ. ಈ ಮನೆ ಹುಡ್ಕೋದು ಒಂಥರ ತಲೆ ಬಿಸಿ ನೋಡಿ, ನನಗಿಷ್ಟ ಆಗ್ತಿರೋ ಮನೆ ಅವಳಿಗಿಷ್ಟ ಆಗ್ತಿಲ್ಲ, ಅವಳಿಗಿಷ್ಟ ಆಗ್ತಿರೋದು ನನಗಿಷ್ಟ ಆಗ್ತಿಲ್ಲ ಅಂತ ಶ್ಯಾಮ್ ಹೇಳ್ತಾನೆ. ಪರವಾಗಿಲ್ಲ ನಿಧಾನನೇ ಹುಡುಕಿ, ಅಷ್ಟೇನು ಅರ್ಜೆಂಟ್ ಇಲ್ಲ, ಅದು ನೀವಿಬ್ಬರು ಮಗುನ ಹುಡುಕ್ತಾ ಇದ್ದೀರಾ, ಎಷ್ಟೇ ಜಾಗ ಇದ್ರೂ ಸಾಕಾಗಲ್ಲ ಮಗು ಇರೋ ಮನೇಲಿ ಅಂತ ಭಾರ್ಗವಿ ಹೇಳ್ತಾಳೆ. ಹೌದು ಅದು ನಿಜ ಅಂತ ಶ್ಯಾಮ್ ಹೇಳ್ತಾನೆ. ಆಗ ಭಾರ್ಗವಿ ಇದ್ದಳು, ಶ್ಯಾಮ್ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು, ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ, ಅದು ಮಗು ಬದುಕಿರೋ ಸತ್ಯ ನಿಮಗೆ ಗೊತ್ತೇ ಇರಲಿಲ್ವಾ ಅಂತ ಭಾರ್ಗವಿ ಕೇಳಿದಾಗ ಶ್ಯಾಮ್ ಇದ್ದೋನು, ನಾವು ಮಗು ಬದುಕೇ ಇಲ್ಲ ಅಂದ್ಕೊಂಡಿದ್ವಿ, ಅದು ನಮಗೆ ಈಗಲೂ ಮಗು ಬದುಕಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಈ ವಿಚಾರದಲ್ಲಿ ನನ್ನ ನಾದ್ನಿ ಚಾಂದಿನಿಗೆ ಥ್ಯಾಂಕ್ ಯು ಹೇಳಬೇಕು, ನಾವು ಆಗ ಕನ್ಸಲ್ಟ್ ಮಾಡ್ತಿದ್ದಿ ಡಾಕ್ಟ್ರ್ ಹತ್ರ ಹೋಗಿ ಏನೇನೋ ವಿಚಾರಿಸಿದ್ದಾಳೆ, ಆ ಡಾಕ್ಟ್ರು ನನಗೆ ಫೋನ್ ಮಾಡಿ ಬೈದರು ಅಂತ ಶ್ಯಾಮ್ ಹೇಳಿದಾಗ ಭಾರ್ಗವಿ, ನಿಮಗೆ ಬೈದ್ರ ಯಾಕೆ ಅಂತ ಕೇಳ್ತಾಳೆ. ಆಗ ಶ್ಯಾಮ್ ಇದ್ದೋನು, ಬರುವಾಗ ಬರೋದು ಬಿಟ್ಟು ಇವಾಗ ಕಾಲ್ ಮಾಡಿ ಬೇರೆಯವ್ರ ಹತ್ರ ವಿಚಾರ ತಿಳ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ, ನಾವು ಆ ಮಗು ಸತ್ತೋಯ್ತು ಅಂತ ಹೇಳಿದಾಗ ಬರಬೇಕಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ಏನೋ, ಮಗು ಎಲ್ಲೋ ಜೀವಂತವಾಗಿದೆ, ಅದು ಅಲ್ಲೇ ಆರಾಮಾಗಿರಲಿ ಅಂತಲೂ ಹೇಳಿದ್ರು ಅಂತ ಶ್ಯಾಮ್ ಹೇಳಿದಾಗ ಭಾರ್ಗವಿ ಇದ್ದೋಳು, ಆದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಮಗು ಬದುಕಿದೆ ಅಂದಮೇಲೆ ಡಾಕ್ಟರ್ ಯಾಕೆ ಮಗು ಬದುಕಿಲ್ಲ ಅಂತ ಸುಳ್ಳು ಹೇಳಿದ್ರು ಅಂತ ಭಾರ್ಗವಿ ಹೇಳಿದಾಗ ಶ್ಯಾಮ್ ಇದನ್ನು, ಹೌದಲ್ವಾ ನಾನು ಇದನ್ನು ವಿಚಾರಿಸಲೇ ಇಲ್ಲ, ಇದು ಹೊಳಿಲೇ ಇಲ್ಲ ನನ್ನ ತಲೆಗೆ ಅಂತ ಹೇಳ್ತಾನೆ. ಇದನ್ನು ನೀನು ಆ ಡಾಕ್ಟ್ರ್ ಹತ್ರನೇ ಕೇಳಬೇಕು ಅಂತ ಭಾರ್ಗವಿ ಹೇಳಿದಾಗ ಶ್ಯಾಮ್ ಇದನ್ನು, ಇವಾಗ ಕೇಳೋಕ್ಕೆ ಕಷ್ಟ ಆಗತ್ತೆ, ಬಟ್ ಅವತ್ತು ಈ ಪ್ರಶ್ನೆನ ಕೇಳಬೇಕು ಅಂತ ಹೇಳಿ ನನ್ನ ತಲೆ ಹೊಳಿಲೇ ಇಲ್ಲ ನೋಡಿ, ನಮ್ಮ ಮಗು ಹೆಣ್ಮಗು ಎಲ್ಲೋ ಒಂದು ಕಡೆ ಜೀವಂತವಾಗಿದ್ದಾಳೆ ಅನ್ನೋ ಯೋಚನೆಯಲ್ಲೇ ನನ್ನ ತಲೆ ಓಡ್ತಾನೆ ಇಲ್ಲ, ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಅಂತ ಶ್ಯಾಮ್ ಹೇಳಿದಾಗ ಭಾರ್ಗವಿ, ಇಲ್ಲ ಶ್ಯಾಮ್ ನೀನು ಆ ಡಾಕ್ಟರ್ ಹತ್ರ ಕೇಳಬೇಕು, ಆ್ಯಕ್ಚುಲಿ ಆ ಮಗು ಬದುಕಿದೆ ಅಂದಮೇಲೆ ಆ್ಯಸ್ ಪರ್ ಆಸ್ ಆ ಡಾಕ್ಟ್ರು ನಿಮಗೆ ಕಾಲ್ ಮಾಡಿ ಹೇಳಬೇಕಿತ್ತು, ತಪ್ಪಲ್ವಾ, ಯು ಹ್ಯಾವ್ ಆಲ್ ದ ರೈಟ್ ಶ್ಯಾಮ್ ಅಂತ ಭಾರ್ಗವಿ ಹೇಳಿದಾಗ ಶ್ಯಾಮ್ ಇದ್ದವನು, ಯಾ
ಯಾ ಯು ಆರ್ ರೈಟ್ ಅಂತ ಹೇಳ್ತಾನೆ. ಆಗ ಭಾರ್ಗವ ಇದ್ದಳು, ಹೌದು ಆ ಡಾಕ್ಟರ್ ಬೆಂಗಳೂರವರಾ? ಯಾ ಡಾಕ್ಟರ್ ಬೆಂಗಳೂರವ್ರೆ, ಅವ್ರ ಹೆಸರು ಆ ಅಂತ ಹೇಳಬೇಕಾದ್ರೆ ಅಲ್ಲಿಗೆ ಸಿಹಿ ಇದ್ದಳು ಸೀತಮ್ಮ ಅಂತ ಕೂಕೋತಾ ಬರ್ತಾಳೆ. ಹಾಗೆ ಬಂದವಳು ಭಾರ್ಗವಿ ಮತ್ತು ಶ್ಯಾಮ್ನ ನೋಡಿ, ಹಾಯ್ ಬಡ್ಡಿ ಬಂಗಾರಮ್ಮ ಆಂಟಿ, ಹಾಯ್ ಡಿಯರ್ ಡಾಕ್ಟರ್ ಅಂಕಲ್ ಅಂತ ಹೇಳ್ತಾಳೆ. ಹಾಗೆ ಅನಿ ಇದನ್ನು ಭಾರ್ಗವಿ ಹತ್ರ ಏನೋ ಹೇಳಕ್ ಬರ್ತಾನೆ. ಭಾರ್ಗವಿ ಇದ್ದಳು, ಅನಿ ಸ್ಕೂಲಿಂದ ಬಂದ ತಕ್ಷಣ ಯೂನಿಫಾರ್ಮ್ ಚೇಂಜ್ ಆಗಬೇಕಲ್ವಾ, ಹೊರಡು ಅಂತ ಹೇಳಿ ಅಲ್ಲಿಂದ ಅವನ್ನ ಕಳಿಸ್ಬಿಡ್ತಾಳೆ. ಹಾಗೆ ಸಿಹಿ ಇದ್ದಳು, ಸೀತಮ್ಮ ಎಲ್ಲಿ ಅಂತ ಕೇಳ್ತಾಳೆ. ಸೀತಮ್ಮ ಮನೇಲಿ ಇಲ್ಲ ಪುಟ್ಟ ಅಂತ ಹೇಳಿ ಶ್ಯಾಮ್ ಹೇಳಿದಾಗ, ನೀವಿದ್ದೀರಲ್ಲ ಅಂತ ಖುಷಿಯಿಂದ ಹೇಳ್ತಾಳೆ. ಮತ್ತೆ ನಾನು ಇಲ್ಲದೆ ನಿಮಗೆ ತುಂಬ ಬೋರ್ ಆಯ್ತಾ ಅಂತ ಸಿಹಿ ಕೇಳಿದಾಗ ಶ್ಯಾಮ್ ಇದ್ದವರು ಹೌದು ತುಂಬ ಬೋರ್ ಆಯಿತು ಅಂತ ಹೇಳ್ತಾರೆ. ಆಗ ಶ್ಯಾಮ್ ಮೊಬೈಲ್ಗೆ ಏನೋ ಮೆಸೇಜ್ ಬರುತ್ತೆ. ಆಗ ಸಿಹಿ ಇದ್ದಳು, ನೀವು ಡಾಕ್ಟರ್ ಅಂಕಲ್ ನಿಮ್ಮ ಮೊಬೈಲ್ಗೆ ಏನೋ ಮೆಸೇಜ್ ಬರ್ತಿದೆ ಅಂತ ಹೇಳ್ತಾಳೆ. ಅದು ಮನೆ ನೋಡ್ತಿದ್ವಲ್ಲ ಆ ಪ್ರಾಪರ್ಟಿದು ಫೋಟೋಸ್ ಕಳಿಸಿದ್ದಾರೆ, ನೀನು ನೋಡ್ಬಾ, ನಿನಗೆ ಯಾವ ಮನೆ ಇಷ್ಟ ಆಗತ್ತೆ ಹೇಳು ಅಂತ ಹೇಳಿ ಶ್ಯಾಮ್ ಸಿಹಿನ ಕರೀತಾರೆ. ನೀವಿಲ್ಲಿದ್ದೀರಲ್ವಾ, ಇದೇ ಮನೆ ಓಕೆ ಅಂತ ಸಿಹಿ ಹೇಳ್ತಾಳೆ. ಆಗ ಶ್ಯಾಮ್ ಇದ್ದವರು, ಆದರೂ ನಮಗೆ ನಮ್ಮನೆ ಅಂತ ಬೇಕಲ್ವಾ ಅಂತ ಶ್ಯಾಮ್ ಹೇಳಿದಾಗ ಸಿಹಿ ಇದ್ದಳು, ಇಲ್ಲ ನೀವು ಇಲ್ಲೇ ಇರಬೇಕು ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಇದ್ದಳು, ಸಿಹಿ ಎಲ್ರಿಗೂ ಅವ್ರವ್ರ ಮನೆ ಬೇಕಲ್ವಾ, ಅವ್ರಿಗೂ ಅಷ್ಟೇ, ಅವ್ರ ಪಾಪು ಸಿಗೋವರೆಗೂ ಇಲ್ಲಿರ್ತಾರೆ. ಅವ್ರ ಪಾಪು ಬಂದ್ಮೇಲೆ ಅವ್ರ ಪಾಪು ಜೊತೆ ಅವ್ರ ಮನೆಗೆ ಹೊರಟೋಗ್ತಾರೆ ಅಂತ ಭಾರ್ಗವಿ ಹೇಳ್ತಾಳೆ. ಆಗ ಸಿಹಿ ಇದ್ದಳು, ಹೌದಾ ನೀವಿಲ್ಲಿ ಇಲ್ಲ ಅಂತ ಹೇಳಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಡಾಕ್ಟರ್ ಅಂಕಲ್ ಅಂತ ಹೇಳಿದಾಗ ಶ್ಯಾಮ್ ಇದ್ದವನು, ಹೌದು ಪುಟ್ಟ ನನಗೂ ಕೂಡ ಅಂತ ಹೇಳ್ತಾರೆ. ನಂಗಂತೂ ಎಲ್ಲರೂ ಇಷ್ಟ ಆಗ್ತಾರೆ, ಆದರೆ ನೀವು ತುಂಬ ಜಾಸ್ತಿ ಇಷ್ಟ ಆಗ್ತೀರಾ ಅಂತ ಸಿಹಿ ಹೇಳ್ತಾಳೆ. ಆಗ ಶ್ಯಾಮ್ ಇದ್ದವರು ಸಿಹಿನ ಎತ್ಕೊಂಡು ಒಂದು ಕಿಸ್ ಕೊಟ್ಟು ಸೋ ಕ್ಯೂಟ್ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಶಾಲಿನಿ ಬಂದ್ಬಿಟ್ಟು ಇಡೀ ಮನೆಯೂ ಕಿತ್ತಾಕೊಂಡು ವಾರ್ಡ್ರೋಬಲ್ಲೆಲ್ಲ ಇಲ್ಲೇ ಇಟ್ಟಿದ್ದೆ ಅಂತ ಹೇಳಿ ಆ ಸಿಗ್ನೇಚರ್ ಮಾಡಿರೋ ಪೇಪರ್ಸ್ನ ಹುಡುಕ್ತಾ ಇರ್ತಾಳೆ. ಆಗ ಅಲ್ಲಿಗೆ ಚಾಂದಿನಿ ಬರ್ತಾಳೆ. ಶಾಲು ಏನು ಹುಡುಕ್ತಿದ್ಯಾ ಅಂತ ಕೇಳ್ತಾಳೆ. ಅಲ್ಲಿ ಇದ್ದಳು, ಇಲ್ಲೇ ಎಲ್ಲೋ ಇರಬೇಕದು ಅಂತ ಹುಡುಕ್ತಾನೆ ಇರ್ತಾಳೆ. ಏನು ಹುಡುಕ್ತಿದ್ಯಾ ಅಂತ ಏನಾದ್ರು ಹೇಳ್ಬಿಟ್ಟು ಹುಡುಕು ಅಂತ ಮತ್ತೆ ಚಾಂದಿನಿ ಕೇಳ್ತಾಳೆ. ಅವಳು ಹುಡುಕ್ಬೇಕಾದ್ರೆ ಅವಳಿಗೆ ಆ ಲೆಟರ್ ಸಿಕ್ತು ಅಂತಾಳೆ. ಆಗ ಚಾಂದಿನಿ ಏನು ಅಂತ ಕೇಳ್ತಾಳೆ. ಆಗ ಶಾಲಿನಿ, ನಾನು ಇಷ್ಟು ದಿನ ಏನು ಸಿಗಬಾರ್ದು ಅಂದ್ಕೊಂಡಿದ್ನೋ ಅದು ಸಿಕ್ತು ಅಂತ ಖುಷಿಯಿಂದ ಹೇಳ್ತಾಳೆ. ಆಗ ಚಾಂದಿನಿ, ವಾಟ್ ಸಿಗಬಾರ್ದು ಅಂತ ಹೇಳಿ ಇಷ್ಟೊತ್ತು ಹುಡುಕ್ತಾ ಇದೆಯಾ ಅಂತ ಚಾಂದಿನಿ ಕೇಳಿದಾಗ ಶಾಲಿನಿ, ಇದು ಇಲ್ಲಿರಬಾರ್ದು ಅಂತ ಹೇಳಿ ಆ ಲೆಟರ್ಸ್ನ ತಗೊಂಡು ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಅಶೋಕ್ ಇದ್ದವನು, ಬೇಡ ಮುದ್ದು ನೀ ಹಿಂಗೆಲ್ಲ ಮಾತಾಡಿದ್ರೆ ನಾನು ಇಲ್ಲಿಂದ ಬಿಟ್ಟೋಗ್ಬಿಡ್ತೀನಿ ನಿನ್ನ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ಪ್ರಿಯಾ ಇದ್ದಳು, ಅಯ್ಯೋ ಅಶೋಕ್ ನಂಗೊಬ್ಳಿಗೆ ಇಲ್ಲಿ ಇರೋಕ್ಕೂ ಮೀಟ್ರಿಲ್ಲ ಅಂತ ಅವನ ಹಿಂದೆನೆ ಓಡ್ ಬರ್ತಾಳೆ. ಪ್ರಿಯಾ ಇದ್ದಳು, ಹೇಳಿ ನೀವೇನು ಬೇಡ್ಕೊಂಡ್ರಿ ದೇವ್ರ ಹತ್ರ ಅಂತ ಕೇಳಿದಾಗ ಅಶೋಕ್ ಇದ್ದವನು, ಅವ್ನು ದೇವ್ರಲ್ವಾ, ಅವನಿಗೆ ನಮ್ಮ ಮನ್ಸಲ್ಲಿ ಏನಿರತ್ತೆ ಅಂತ ಹೇಳಿ ಗೊತ್ತಾಗತ್ತಲ್ವಾ, ಅದನ್ನ ಬಾಯ್ಬಿಟ್ಟು ಬೇರೆ ಕೇಳ್ಕೊಬೇಕಾ, ದೇವ್ರ ಅಂದಮೇಲೆ ಅರ್ಥ ಮಾಡ್ಕೋತಾನೆ. ನಾನು ಇಷ್ಟು ವರ್ಷ ಬದುಕು ಪ್ರಾಮಾಣಿಕವಾಗಿ ಆಗಿದ್ರೆ ನಾನು ಏನು ಬೇಡ್ಕೊಂಡಿದ್ನೋ ಅದನ್ನ ಕೊಡ್ತಾನೆ ಅಂತ ಅಶೋಕ್ ಹೇಳ್ತಾನೆ. ಆಗ ಪ್ರಿಯಾ ಇದ್ದಳು, ಅಯ್ಯೋ ಒಂಚೂರು ಕೇಳಿದ್ರು ಹಾಗೆ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಆಯ್ತು ಬಿಡಿ ನೀವೇನು ಬೇಡ್ಕೋಬೇಡಿ, ನಾನೇ ಬೇಡ್ಕೋತೀನಿ ದೇವ್ರ ಹತ್ರ ನನ್ನ ಗಂಡ ಸ್ವಲ್ಪ ಕಡಿಮೆ ಕುಯ್ಯೋ ಹಂಗೆ ಮಾಡು ಅಂತ. ನಿಮ್ದು ಇನ್ನೂ ಮುಗ್ದಿಲ್ವಾ, ಇರಿ ಒಂದು ನಿಮಿಷ ಮೊಬೈಲ್ ತೊಗೊಂಡು ರೆಕಾರ್ಡ್ ಮಾಡಿ ಬಿಟ್ಬಿಡ್ತೀನಿ, ಫುಲ್ ವೈರಲ್ ಆಗತ್ತೆ ಅಂತ ಪ್ರಿಯಾ ಹೇಳ್ತಾಳೆ. ಆಗ ಅಶೋಕ್ ಇದ್ದವ್ರು, ಆಯ್ತಪ್ಪ ಆಯಿತು, ನಿಮಗೆ ಇಷ್ಟ ಆಗೋವಂಥದ್ದು ಏನೋ ಒಂದು ತೋರಿಸ್ಬೇಕು, ಬಾ ನನ್ನ ಜೊತೆ ಅಂತ ಹೇಳಿ ಪ್ರಿಯಾನ ಕರ್ಕೊಂಡು ಹೋಗ್ತಾರೆ. ಹಾಗೆ ಪ್ರಿಯಾ ಇದ್ದಳು ಅಶೋಕನ್ನು ತಡೆದು, ಅಶೋಕ್ ಇಷ್ಟೋ ತನಕ ಮೀಡಿಯಾಗೆ ಮಾತಾಡ್ತಿದ್ದೆ, ಆದರೆ ಈಗ ಸೀರಿಯಸ್ ಆಗಿ ಕೇಳ್ತಿದ್ದೀನಿ, ನಿಮಗೇನು ಸಮಸ್ಯೆ ಇಲ್ಲ ತಾನೇ, ಎಲ್ಲ ಓಕೆನಾ ಅಂತ ಕೇಳ್ತಾಳೆ. ಆಗ ಅಶೋಕ್ ಇದ್ದವರು, ನನಗೇನು ಸಮಸ್ಯೆ ಅಂತ ಕೇಳ್ತಾರೆ. ಆಗ ಪ್ರಿಯ ಇದ್ದವಳು, ನನಗೆ ಏನೇನೆಲ್ಲ ಟೆಸ್ಟ್ ಮಾಡಿಸಿದ್ರಿ ಅದನ್ನೆಲ್ಲ ತೊಗೊಂಡು ನೀವೊಬ್ಬರೇ ಡಾಕ್ಟರ್ ಹತ್ರ ಹೋದ್ರಿ, ಮನೆಗೆ ಬಂದಮೇಲೆ ನಾರ್ಮಲ್ ಆಗಿದೆ ರಿಪೋರ್ಟ್ ಅಂತ ಹೇಳಿದ್ರಿ, ಆದರೆ ನೀವು ನನಗೆ ನಾರ್ಮಲ್ ಆಗಿದ್ದೀರಾ ಅಂತ ಅನ್ನಿಸ್ತಿಲ್ಲ ಅಶೋಕ್. ಡಾಕ್ಟರ್ ಹತ್ರ ಹೋಗಿ ಬಂದಮೇಲೆ ನೀವು ಆಫೀಸ್ಗೆ ಹೋಗಿಲ್ಲ, ಈ ಥರ ನನ್ನನ್ನು ಕರ್ಕೊಂಡು ಸುತ್ತಾಡ್ತಿದ್ದೀರಾ, ಪ್ರತಿಯೊಂದು ಮೂಮೆಂಟನ್ನು ಎಂಜಾಯ್ ಮಾಡ್ಬೇಕಂತ ಬೇರೆ ಹೇಳ್ತಿದ್ದೀರಾ, ಅದಕ್ಕೆ ನಂಗೆ ಭಯ ಆಗ್ತಿದೆ ಅಶೋಕ್. ಏನಾದ್ರು ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ನಾನು ಅರ್ಥ ಮಾಡ್ಕೋತೀನಿ, ನಾನು ಸಿಲ್ಲಿಯಾಗಿ ಆಡ್ಬೋದು ಅಶೋಕ್, ಸಿಲ್ಲಿ ಗರ್ಲ್ ಅಲ್ಲ ಅಂತ ಹೇಳ್ತಾಳೆ. ಆಗ ಅಶೋಕ್ ಇದ್ದೊಂದು, ದೇವ್ರೇ ಹೆಂಡತಿ ಅನ್ನೋ ಕ್ಯಾರೆಕ್ಟರ್ನ ನೀನು ಹೇಗೆ ಸೃಷ್ಟಿ ಮಾಡಿದೀವೋ ನನಗಂತೂ ಅರ್ಥ ಆಗ್ತಿಲ್ಲ, ಆಫೀಸಲ್ಲಿದ್ರೆ ಬರೀ ಆಫೀಸಲ್ಲಿರ್ತಾರೆ ಅಂತಲೇ ಕಂಪ್ಲೇಂಟ್ ಮಾಡ್ತಾರೆ, ಆಫೀಸಿಗೆ ಹೋಗದೆ ಮನೇಲಿದ್ರೆ ನೀವು ಯಾಕೆ ಆಫೀಸಿಗೆ ಹೋಗಿಲ್ಲ ಅಂತ ಹೇಳಿ ಡೌಟ್ ಪಡ್ತಾಳೆ, ನಾನು ಏನು ಮಾಡಲಿ ಅಂತ ಅಶೋಕ್ ಹೇಳಬೇಕಾದ್ರೆ ಪ್ರಿಯಾ ಇದ್ದವಳು, ಪ್ಲೀಸ್ ಕರೆಕ್ಟಾಗಿ ಹೇಳಿ ಅಶೋಕ್ ಅಂತ ಕೇಳ್ತಾಳೆ. ಆಗ ಅಶೋಕ್ ಇದ್ದವನು, ಅಲ್ಲಿ ಕಾಣ್ತಿರೋ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೆ ಯಾವ ಕಾಯಿಲೆನೂ ಇಲ್ಲ, ನಾನು ಆರಾಮಾಗಿ ಗಟ್ಮುಟ್ಟಾಗಿದ್ದೀನಿ ಅಂತ ಹೇಳ್ತಾರೆ. ಆಗ ಪ್ರಿಯಾ ಇದ್ದವಳು, ಅಬ್ಬಾ ನನಗಿವಾಗ ಸಮಾಧಾನ ಆಯಿತು ಅಂತ ಖುಷಿಯಿಂದ ಹೇಳ್ತಾಳೆ. ಆಗ ಅಶೋಕ್ ಇದ್ದವರು, ಇನ್ನೇನಾದರೂ ಅನುಮಾನನಾ ಅಂತ ಕೇಳ್ತಾರೆ. ಆಗ ಪ್ರಿಯಾ ಏನೂ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇಬ್ರು ಮಾತಾಡ್ಕೋತಾ ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಶಾಲಿನಿ ಇದ್ದವಳು ಆ ಸಿಗ್ನೇಚರ್ ಮಾಡಿದ ಪೇಪರ್ಸ್ನೆಲ್ಲದನ್ನು ಸುಟ್ಟು ಹಾಕ್ತಾ ಇರ್ತಾಳೆ. ಆಗ ಅಲ್ಲಿಗೆ ಚಾಂದಿನಿ ಬಂದ್ಬಿಟ್ಟು, ಶಾಲು ಏನಾಗಿದೆ ನಿನಗೆ, ಅವಾಗಿಂದ ನೋಡ್ತಿದ್ದೀನಿ, ಆ ಪೇಪರ್ಸ್ನೆಲ್ಲ ಯಾಕೆ ಸುಟ್ಟು ಹಾಕ್ತಾ ಇದೆಯಾ, ಕೇಳಿದ್ರೆ ಒಂದಕ್ಕೂ ಆನ್ಸರ್ ಮಾಡ್ತಿಲ್ಲ,
ಅಂತ ಚಾಂದಿನಿ ಕೇಳಿದಾಗ ಶಾಲಿನಿ ಇದ್ದೋಳು, ಚಾಂದಿನಿ ಇವಾಗ ನಾನಿರೋ ಕಂಡೀಷನ್ನೇ ಸಾಕು, ಮತ್ತೆ ಅದನ್ನೆಲ್ಲ ನಿನಗೆ ಹೇಳಿ ನಿನ್ನ ತಲೆನೂ ಕೆಡ್ಸೋದು ಬೇಡ ಅಂತ ಶಾಲಿನಿ ಹೇಳ್ತಾಳೆ. ಹಾಗೆ ಅಲ್ಲಿಂದ ಹೊರಡ್ತಾಳೆ. ಆಗ ಚಾಂದಿನಿ ಇದ್ದೋಳು, ಶಾಲು ಹೊರಡ್ತಾ ಇದೀಯಾ? ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂತ ಹೇಳಿ ಕನ್ವಿನ್ಸ್ ಮಾಡೋಕ್ಕೆ ಬಂದೆ ಅಂದ್ಕೊಂಡೆ. ನೀನು ನೋಡಿದ್ರೆ ಅಂತ ಹೇಳಿ ಚಾಂದಿನಿ ಹೇಳ್ತಿರ್ಬೇಕಾದ್ರೆ ಶಾಲಿನಿ ಇದ್ದೋಳು, ಆ ಮಾತನ್ನ ನಾವಲ್ಲ, ನಮ್ಮನ್ನ ಮನೆಯಿಂದ ಆಚೆ ಕಳಿಸಿದ್ಯಲ್ಲ ನೀನು ಹೇಳಬೇಕು ಅಂತ ಶಾಲಿನಿ ಹೇಳಿದಾಗ ಚಾಂದಿನಿ, ಅಟ್ಲೀಸ್ಟ್ ನೀನಾದರೂ ಅವಾಗವಾಗ ಬರ್ತಾ ಇರು, ನಾನು ಒಬ್ಳೇ ಇರ್ತೀನಿ, ಬೋರ್ ಆಗತ್ತೆ ನನಗೆ ಅಂತ ಚಾಂದಿನಿ ಹೇಳಿದಾಗ ಶಾಲಿನಿ, ಇದನ್ನೆಲ್ಲ ಮೊದಲೇನೆ ಯೋಚನೆ ಮಾಡಬೇಕಿತ್ತು ಚಾಂದಿನಿ ಅಂತ ಹೇಳ್ತಾಳೆ. ಆಗ ಚಾಂದಿನಿ, ಸರಿ ಬಿಡು ಬರಲೇಬೇಡ ಅಂತ ಚಾಂದಿನಿ ಕೋಪ ಮಾಡ್ಕೋತಾಳೆ. ಆಗ ಶಾಲಿನಿ ಇದ್ದೋಳು, ಇವಾಗ ಇದಕ್ಕೆ ಯಾಕೆ ಕೋಪ ಮಾಡ್ಕೋತೀಯಾ? ಸರಿ ಬಿಡು ತಂಗಿ ಅಂತ ಹೇಳಿ ಅವಾಗವಾಗ ಬರ್ತಾ ಇರ್ತೀನಿ. ನನಗೂ ನಿನ್ನ ಮತ್ತೆ ಶ್ಯಾಮ್ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಸದ್ಯಕ್ಕೆ ಶ್ಯಾಮ್ಗೆ ನಿನ್ನ ಮೇಲೆ ತುಂಬ ಕೋಪ ಇದೆ ಚಾಂದಿನಿ, ಸದ್ಯಕ್ಕೆ ಅವನಂತೂ ಬರೋದಿಲ್ಲ, ಸ್ವಲ್ಪ ಟೈಮ್ ಕೊಡು, ನಾನೆಲ್ಲ ಸರಿ ಮಾಡ್ತೀನಿ ಅಂತ ಶಾಲಿನಿ ಹೇಳ್ತಾಳೆ. ಆಗ ಚಾಂದಿನಿ ಇದ್ದೋಳು, ಸಾರಿ ಶಾಲು, ನಾನು ನಿಮಗೆ ಹರ್ಟ್ ಮಾಡಬೇಕು ಅಂತ ಹೇಳಿ ಆ ಥರ ಮಾಡಿಲ್ಲ. ಜೀಜು ನನಗೆ ಬೈದ್ರಲ್ಲ, ಅದೇ ಕೋಪದಲ್ಲಿ ನಾನು ಆ ಥರ ಎಲ್ಲ ಮಾತಾಡ್ಬಿಟ್ಟೆ ಅಂತ ಚಾಂದಿನಿ ಹೇಳಿದಾಗ ಶಾಲಿನಿ, ಇಟ್ಸ್ ಓಕೆ ಫೈನ್, ಒಬ್ಳೇ ಇರ್ತೀಯ, ಹುಷಾರು, ನಾನಿನ್ನು ಹೊರಡ್ತೀನಿ ಬಾಯ್ ಅಂತ ಹೇಳಿ ಶಾಲಿನಿ ಅಲ್ಲಿಂದ ಹೊರಡ್ತಾಳೆ. ಆಗ ಚಾಂದಿನಿ ಇದ್ದೋಳು ಆ ಸುಟ್ಟೋಗಿರೋ ಪೇಪರ್ಸ್ನ ನೋಡ್ತಾ, ಇದನ್ನ ಸುಟ್ಟಾಕೋಕ್ಕಾಗಿ ಶಾಲು ಇಲ್ಲಿಗೆ ಬಂದಿದ್ಲಾ ಅಂತ ಯೋಚನೆ ಮಾಡ್ತಾ ನಿಂತ್ಕೋತಾಳೆ. ಈ ಕಡೆ ಸಿಹಿದ್ದೋಳು, ಸೀತಮ್ಮ ಹೊಸ ಸ್ಕೂಲ್ ಅಂತೂ ಸೂಪರ್ ಆಗಿತ್ತು, ಹೊಸ ಫ್ರೆಂಡ್ಸ್ ಆದ್ರು. ಇನ್ನು ಅನಿ ಲಂಚ್ ಅವರ್ಸಲ್ಲಿ ಅವ್ರ ಫ್ರೆಂಡ್ ನಿತೇಶ್ಗೆ ಅವನ ತಂಗಿ ಅಂತ ಪರಿಚಯ ಮಾಡಿಕೊಟ್ಟ ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾ ಇರ್ತಾಳೆ. ಆಗ ಸಾಧನ ಇದ್ದೋಳು, ಅನಿ ಬದಲಾಗಿರೋದು ನಂಗಂತೂ ತುಂಬಾ ಖುಷಿ ಆಗ್ತಿದೆ, ನೀವಿಬ್ರು ಯಾವಾಗ್ಲೂ ಹೀಗೆ ಇರಬೇಕು ಸರಿನಾ ಅಂತ ಹೇಳಿದಾಗ ಸಿಹಿದ್ದೋಳು, ನಾವಿಬ್ರು ಯಾವಾಗ್ಲೂ ಹೀಗೆ ಇರ್ತೀವಿ ಕ್ಯೂಟ್ ಅಂಟಿ ಅಂತ ಹೇಳ್ತಾಳೆ. ಅಂತ ಸಿಹಿ ಇದ್ದವಳು ಸೀತಾ ಹತ್ರ ಬರ್ತಾಳೆ. ಸೀತಮ್ಮ, ನಾನು ನಿನ್ನ ಜೊತೆನೇ ಮಾತಾಡ್ತಿದ್ದೀನಿ, ಕೇಳಿಸ್ತಾ ಇದೀಯಾ ಅಂತ ಹೇಳ್ತಾಳೆ. ಸೀತಾ ಏನು ಮಾತಾಡೋದಿಲ್ಲ. ಆಗ ಸಿಹಿ ಇದ್ದವಳು, ಸೀತಮ್ಮ ಏನಾಗಿದೆ ನಿಂಗೆ, ನೀನ್ಯಾಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಸಿಹಿ ಕೇಳಿದಾಗ ಸೀತಾ ಇದ್ದವಳು, ಸರಿಯಾಗೇ ಮಾತಾಡ್ತಿದ್ದೀನಲ್ಲ ಅಂತ ಹೇಳ್ತಾಳೆ. ಇಲ್ಲ, ನೀನಿವತ್ತು ಬೇರೆ ಸೀತಮ್ಮನ ಥರ ಆಡ್ತಿದ್ಯಾ, ಏನಾಯ್ತು ನಿಂಗೆ ಅಂತ ಸಿಹಿ ಮತ್ತೆ ಕೇಳ್ತಾಳೆ. ಆಗ ಸೀತಾ ಏನೂ ಇಲ್ಲ ಅಂತ ಹೇಳ್ತಾಳೆ. ನೀನು ಹಿಂಗಿದ್ರೆ ನಂಗೆ ಬೇಜಾರಾಗತ್ತೆ, ನಾನು ಏನು ಮಾಡಿದೆ ಅಂತ ಹೇಳು ಅಂತ ಹೇಳಿದಾಗ ಸೀತಾ ಇದ್ದವಳು, ನೀನೇನು ಮಾಡ್ತೀಯ ಸಿಹಿ, ನೀನೇನು ಮಾಡಿಲ್ಲ, ನೀನೀಗ ದೊಡ್ಡವಳಾಗ್ಬಿಟ್ಟಿದ್ಯಾ, ಸಿಕ್ಕಾಪಟ್ಟೆ ಜಾಣೆ ಬೇರೆ ಅಂತ ಹೇಳಿ ಸೀತಾ ಸುಮ್ಮನಾಗ್ಬಿಡ್ತಾಳೆ. ಆಗ ಸಿಹಿಗೆ ತುಂಬ ಬೇಜಾರಾಗತ್ತೆ. ಆಗ ಸಾಧನ ಇದ್ದವಳು, ಪಾಪ ಸಿಹಿ ಆಗ್ಲಿಂದ ತುಂಬ ಸತಾಯಿಸ್ತಿದ್ಯಾ ಸೀತಾ, ಏನಾಯ್ತು ಹೇಳು ಅಂತ ಕೇಳ್ತಾರೆ. ಆಗ ಸೀತಾ ಇದ್ದವಳು, ಮತ್ತೆ ಚಿಕ್ಕಿ ಇವಳು ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾ ನನಗೆ ಮುತ್ತೆ ಕೊಟ್ಟಿಲ್ಲ, ನಂಗೆ ಬೇಜಾರಾಗಲ್ವಾ ಅಂತ ಕೇಳ್ತಾಳೆ. ಅಂತ ಹೇಳಿದಾಗ ಸಿಹಿದಳು, ಅಯ್ಯೋ ಸೀತಮ್ಮ ಮರ್ತೆ ಬಿಟ್ಟೆ, ನಾನು ಕಾರಲ್ಲಿ ಹೋಗ್ತಾ ನೆನಪಾಯ್ತು ನನಗೆ ನಾನು ಸೀತಮ್ಮಂಗೆ ಮುತ್ತೆ ಕೊಟ್ಟಿಲ್ಲ ಅಂತ. ನಾನು ಅನಿಗೂ ಹೇಳ್ದೆ, ಅನಿ ಜೋರಾಗಿ ನಕ್ಬಿಟ್ಟ, ನಾನು ಸ್ಕೂಲ್ಗೆ ಹೋಗೋವರೆಗೂ ಇದೇ ನೆನಪಾಗ್ತಿತ್ತು ಗೊತ್ತಾ. ಐ ಆಮ್ ಸಾರಿ ಸೀತಮ್ಮ ಅಂತ ಸಿಹಿ ಹೇಳ್ತಾಳೆ. ಆಗ ಸೀತಾ, ಯಾರಿಗೆ ಬೇಕು ನೀನು ಸಾರಿ ಅಂತ ಹೇಳಿದಾಗ, ಈಗ ಮುತ್ತು ಕೊಡ್ತೀನಿ ಬಾ ಇಲ್ಲಿ ಅಂತ ಸಿಹಿ ಕರೀತಾಳೆ. ಈಗ ಯಾರಿಗೆ ಬೇಕು ನಿನ್ನ ಮುತ್ತು, ನೀನೇ ಇಟ್ಕೋ ಅಂತ ಸೀತಾ ಹೇಳ್ತಾಳೆ. ಆಗ ಸಿಹಿ, ಈಗಲೇ ಕೊಡ್ತೀನಿ ಬಾ ಇಲ್ಲಿ ಅಂತ ಹೇಳಿ ಮತ್ತೆ ಕರೀತಾಳೆ. ಈಗೇನು ಬೇಕಾಗಿಲ್ಲ ಸಿಹಿ, ನಾನು ಬ್ಯುಸಿ ಇದ್ದೀನಿ ಹೋಗು ಅಂತ ಸೀತಾ ಹೇಳ್ತಾಳೆ. ಆಗ ಸಿಹಿದ್ದಳು ಅಲ್ಲಿ ಪಕ್ಕದಲ್ಲಿರೋ ಚೇರ್ ಹಾಕ್ಕೊಂಡು ನಿಂತ್ಕೊಂಡು ಸೀತಂಗೆ ಮುತ್ತು ಕೊಡ್ತಾಳೆ. ಆಗ ಸಿಹಿದ್ದಳು, ಈಗ ಓಕೆನಾ ಅಂತ ಹೇಳಿ ಕೇಳ್ತಾಳೆ. ಇನ್ಯಾವತ್ತೂ ಹೀಗೆ ಮಾಡಬಾರ್ದು ಓಕೆನಾ ಅಂತ ಸೀತಾ ಹೇಳಿದಾಗ ಸಿಹಿದ್ದಳು, ಪ್ರಾಮಿಸ್ ಇನ್ಯಾವತ್ತೂ ಈ ಥರ ಮಾಡಲ್ಲ ಅಂತ ಹೇಳ್ತಾಳೆ. ಸರಿ, ನಂಗೆ ಇವಾಗ ಕೆಲಸ ಇದೆ, ನೀನು ಹೋಗಿ ಹೋಮ್ವರ್ಕ್ ಮಾಡ್ಕೊ, ನಾನು ಶಾಲಿನಿ ಆಂಟಿಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕಬೇಕು ಅಂತ ಸೀತಾ ಹೇಳ್ತಾಳೆ. ಆಗ ಸಾಧನ ಇದ್ದೋಳು, ನೀನು ಹಿಂಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತಾ ಇದ್ರೆ ಅವಳು ದಿನ ಇದೇ ಥರ ಅಡುಗೆ ಬೇಕು ಅಂತ ಕೇಳ್ತಾಳೆ ಅಷ್ಟೇ ಅಂತ ಹೇಳಿ ನಗಾಡ್ತಿರ್ತಾರೆ. ಆಗ ಸಿಹಿ ಇದ್ದೋಳು, ಸರಿ ಸೀತಮ್ಮ ನಾನು ಹೋಗ್ತೀನಿ ಅಂತ ಹೇಳಿದಾಗ ಸರಿ ಹೋಗು ಅಂತ ಹೇಳ್ತಾರೆ. ಆಗ ಸಿಹಿ ಇದ್ದೋಳು, ಈ ಡೈರಿಲಿ ಏನು ಬರೆದಿದೆ ಅಂತ ಹೇಳಿ ನೋಡಿ ಹೇಳಿಬಿಟ್ಟು ಶ್ಯಾಮ್ ಮತ್ತು ಶಾಲಿನಿ ಆಂಟಿ ಹತ್ರ ಹೆಲ್ಪ್ ತಗೋತೀನಿ ಅಂತ ಹೇಳ್ತಾಳೆ. ಆಗ ಸೀತಾ ಇದ್ದೋಳು, ಏನು ಬರೆದಿದೆ ಡೈರಿಯಲ್ಲಿ ಅಂತ ಕೇಳ್ತಾರೆ. ಆಗ ಸಿಹಿ ಇದ್ದೋಳು, ಒಂದು ಸ್ಕಿಟ್ ರೆಡಿ ಮಾಡಬೇಕಂತೆ, ನಾನು ಅವ್ರ ಹತ್ರ ಹೆಲ್ಪ್ ತಗೋತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಶಾಲಿನಿ ಬಂದ್ಬಿಟ್ಟು ಶ್ಯಾಮ್ ಹತ್ರ ನಿಜ ಶ್ಯಾಮ್ ಆ ಪೇಪರ್ಸ್ ಮನೇಲಿ ಇಲ್ಲ ಅಂತ ಹೇಳ್ತಾಳೆ. ಆಗ ಮನೇಲಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಹೋಯ್ತು ಶಾಲಿನಿ ಅಂತ ಶ್ಯಾಮ್ ಕೇಳಿದಾಗ ಶಾಲಿನಿ ಇದ್ದಳು, ನಾನು ನಿಂಗೆ ಒಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ, ಆ ಮಗು ಯಾವತ್ತು ಬದುಕಿಲ್ಲ ಅಂತ ಗೊತ್ತಾಯ್ತು, ನಾನು ಅವತ್ತೇ ಆ ಪೇಪರ್ನ ಸುಟ್ಟಾಕ್ಬಿಟ್ಟೆ ಅಂತ ಶಾಲಿನಿ ಹೇಳ್ತಾಳೆ. ಹೌದು, ಯಾರಿಗೆ ಗೊತ್ತಿತ್ತು ಹೇಳು ಆ ಮಗು ಬದುಕಿದೆ ಮತ್ತೆ ವಾಪಸ್ ನಮಗೆ ಸಿಗತ್ತೆ ಅಂತ ಹೇಳಿ, ಅವತ್ತಾಗಿದ್ದ ಬೇಜಾರಲ್ಲಿ ಆ ಪೇಪರ್ಸ್ನೆಲ್ಲ ಸುಟ್ಬಿಟ್ಟೆ ಅಂತ ಶಾಲಿನಿ ಹೇಳ್ತಾಳೆ. ಇದನ್ನು ನೀವು ಮೊದಲೇ ಯಾಕೆ ಹೇಳಲಿಲ್ಲ, ನಾನು ಆ ಕಾಂಟ್ರಾಕ್ಟ್ ಪೇಪರ್ ಸಿಗತ್ತೆ, ಇದ್ರ ಮೂಲಕ ಆ ಸರೋಗೇಟ್ ಮದರ್ ನಮಗೆ ಸಿಗ್ತಾರೆ ಅಂತ ಹೇಳಿ ಎಷ್ಟು ಖುಷಿಯಿಂದ ಇದ್ದೆ ಛೇ ಅಂತ ಹೇಳಿ ಶ್ಯಾಮ್ ಬೇಜಾರು ಮಾಡ್ಕೋತಾನೆ. ಅದೇ ವಿಚಾರನ ರಾಮ್ ಹತ್ರ ಬಂದು ಹೇಳ್ತಾರೆ. ಆಗ ರಾಮ್ ಇದನ್ನು, ಹಾಗಾದರೆ ಆ ಸರೋಗೇಟ್ ಮದರ್ದು ಸೈನ್ ಮಾಡಿರೋ ಪೇಪರ್ಸ್ ಇಲ್ವಾ ಅಂತ ಕೇಳ್ತಾನೆ. ನೋ ರಾಮ್ ಅಂತ ಶ್ಯಾಮ್ ಹೇಳಿದಾಗ,
ಪೇಪರ್ ಸಿಕ್ಕಿದ್ರೆ ಮದರ್ನ ಹುಡ್ಕೋದು ಈಸಿ ಆಗ್ತಿತ್ತು. ಇದಿದ್ದು ಒಂದು ದಾರಿನೂ ಕ್ಲೋಸ್ ಆಗೋಯ್ತಲ್ಲೋ ಅಂತ ಹೇಳಿ 3 ಜನನು ಕುತ್ಕೊಂಡು ಮಾತಾಡ್ತಿರ್ತಾರೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.